ಇಲ್ಲದಿದ್ದರೆ ಜೀವನವೇ ವ್ಯರ್ಥ. ಡಾಕ್ಟರ್ ಶ್ರೀದೇವಿ ಕರ್ಜಿಗಿ. ಇಲಕಲ್ಲ ತಾಲೂಕಿನ ದಮ್ಮೂರದಲ್ಲಿ ಶ್ರೀ ವಿಜಯ ಮಹಾಂತೇಶ ಕಲೆ, ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ 2025-26ನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ 2ನೇ ದಿನದ ಕಾರ್ಯಕ್ರಮದ ಉಪನ್ಯಾಸವನ್ನು ನೀಡುತ್ತಾ ಡಾಕ್ಟರ್ ಶ್ರೀದೇವಿ ಕರ್ಜಿಗಿಯವರು ಜನನಿ ತಾನೇ ಮೊದಲ ಗುರು ಎಂಬ ವಿಷಯದ ಕುರಿತು ಮಾತನಾಡುತ್ತಾ ಬದುಕಿನಲ್ಲಿ ನೈತಿಕತೆ, ನಡತೆ ಮತ್ತು ವೈಚಾರಿಕತೆಯನ್ನು ಕಲಿಸುವುದು ಎಂದು ತಿಳಿಸಿದರು. ತಾಯಿಯ ತ್ಯಾಗ ದಾನ ಯಾವುದಕ್ಕೂ ಸಾಟಿಯಿಲ್ಲ. ತಾಯಿ ಮೊದಲ ಗುರು, ಆದರೆ ತಂದೆ ಮನೆಯ ದೇವರು ಎಂದು ಹೇಳಿದರು. ಪಾಲಕರಾದ ನಾವು ಮಕ್ಕಳು ಮೊಬೈಲಿನಲ್ಲಿ ಏನನ್ನು ನೋಡುತ್ತಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಅದರಿಂದಾಗುವ ದುಷ್ಪರಿಣಾಮದ ಬಗ್ಗೆ ತಿಳಿಸಿಕೊಡಬೇಕು. ಮೊಬೈಲ್ನಲ್ಲಿ ಅನುಕೂಲ ಮತ್ತು ಅನಾನುಕೂಲ ಎರಡೂ ಇರುತ್ತವೆ. ಅದರಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯದನ್ನು ಆರಿಸಿಕೊಂಡು ಜೀವನವನ್ನು ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕೆಂದು ಹೇಳಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ಶಂಕ್ರಮ್ಮ ಕೊಪ್ಪರದ NSS ಕಾರ್ಯಕ್ರಮಾಧಿಕಾರಿಗಳು SR ಕಂಠಿ ಶಿಕ್ಷಣ ಮಹಾವಿದ್ಯಾಲಯ ಇವರು ಮಾತನಾಡುತ್ತಾ ತಾಯಿಯ ಸಾರ್ಥಕ ಬದುಕಿನ ವಿವಿಧ ಆಯಾಮಗಳನ್ನು ತಮ್ಮ ಹಾಡಿನ ಮೂಲಕ ಶಿಬಿರಾರ್ಥಿಗಳಿಗೆ ತಿಳಿ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಶಾಂತಾ ಗುರುಸ್ವಾಮಿ ಬಿಲ್ಲೂರ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಡಗೇರಿ ಇವರು ತಾಯಿಯಾದವಳು ಯಾವುದೇ ರೀತಿ ಮಕ್ಕಳಲ್ಲಿ ಭೇದ ಭಾವವನ್ನು ತೊರೆದೇ ಮಕ್ಕಳನ್ನು ಉತ್ತಮ ವ್ಯಕ್ತಿಗಳನ್ನಾಗಲು ನಿರ್ಮಾಣ ಮಾಡುವಂತಹ ಶಕ್ತಿ ತಾಯಿಯಲ್ಲಿದೆ ಎಂದು ತಿಳಿಸಿಕೊಟ್ಟರು. ಶ್ರೀಮತಿ ದ್ಯಾಮಕ್ಕ ಮಲ್ಲಪ್ಪ ಬುಟ್ಟಲ, ಶ್ರೀಮತಿ ಹನಮವ್ವ ಹನಮಗೌಡ ಗೌಡರ, ಶ್ರೀಮತಿ ಯಲ್ಲವ್ವ ಹನುಮಂತ ಮಾಗಿ, ಶ್ರೀಮತಿ ಮುತ್ತವ್ವ ಮಲ್ಲಪ್ಪ ಮೇಟಿ, ಶ್ರೀಮತಿ ವೀರಮ್ಮ ಗುರುಸಿದ್ದಯ್ಯ ಹಿರೇಂಧ, ಶ್ರೀಮತಿ ಬಸವ ಗಡಚಿಂಟಿ, ಶ್ರೀಮತಿ ಯಮನವ್ವ ಬಸವರಾಜ ಸಂಗಮದ ಉಪಸ್ಥಿತರಿದ್ದರು. ಪ್ರಾರ್ಥನೆ ಕುಮಾರ್ ಶಿವಕುಮಾರ ಹೊನ್ನುಂಚಿ, NSS ಗೀತೆ ವಿನೋದ ಸಂಗಡಿಗರಿಂದ ಸ್ವಾಗತ, ನೀತನ ಬಸುದೆ ಪುಷ್ಪಾರ್ಪಣೆ, ಅಮೃತ ಅತಿಥಿ ಪರಿಚಯ, ಕಿರಣ ಮಲ್ಲಾಡದ ಮತ್ತು ನೀಲಪ್ಪ ಬಿಂಗಿ ನಿರೂಪಿಸಿದರು. ವರದಿಗಾರರು ಶರಣಗೌಡ ಕಂದಕೂರ, ರೂರಲ್ ನ್ಯೂಸ್ ಇಳಕಲ್.